ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೋಡೋಣ ಬನ್ನಿ. ಕೆಲವೊಂದ್ಸತಿ ಅಕ್ಕಿಗಳು ತುಂಬಾ ಇದ್ದಾಗ ಅದರಲ್ಲಿ ಸಣ್ಣ ಸಣ್ಣ ಹುಳ ಬಿದ್ದುಬಿಡುತ್ತೆ, ಇಲ್ಲ ಕಪ್ಪು ಕಪ್ಪು ಬರಟ್ ಬರುತ್ತೆ. ಅದಕ್ಕಾಗಿ ನಾವು ಈ ಥರ ಜುಮ್ಮೆನಕಾಯಿ ಹಾಕಿ ಅದ್ರ ಮೇಲೆ ಇಟ್ಟರೆ ಮುಚ್ಚಳ ಹೊಚ್ಚು ಗಟ್ಟಿಯಾಗಿ ಹುಳ ಬೀಳುವುದಿಲ್ಲ. ಕೆಲವೊಂದ್ಸತಿ ನಾವು ಸಣ್ಣ ರವೆ ತಂದಿರ್ತೀವಿ, ಅದರಲ್ಲಿ ಸ್ವಲ್ಪ ಹುಳ ಬಿದ್ದು ಬಿಡುತ್ತೆ. ಹಾಗಾಗಿ ನಾವು ಈ ಥರ ಸ್ವಲ್ಪ ಬಿಸಿ ಮಾಡಿ ಬಾಟಲ್ ಒಳಗೆ ತುಂಬಿಟ್ರೆ ಅದರಲ್ಲಿ ಹುಳ ಬಿಡೋದಿಲ್ಲ. ಸ್ವಲ್ಪ ಹುರಿಬೇಕು, ಬಹಳ ಹುರಿದ್ರೆ ಕೆಂಪಾಗೋಗುತ್ತೆ. ಅದು ತಣ್ಣಗಾದ್ಮೇಲೆ ನೀವು ಯಾವುದೇ ಡಬ್ಬಿಗೆ ಒಂದು ಹಾಕಿಟ್ರಿ. ಹಾಗೆ ನಾವು ಮುಂಗಾರು ಇರ್ತೀವಲ್ಲ, ಅದನ್ನು ಕೂಡ ಸ್ವಲ್ಪ ಹೊತ್ತು ಈ ಥರನೇ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರ್ತದೆ. ಹುಳ ಬೀಳುವುದಿಲ್ಲ, ನಮ್ಮ ಬೇಳೆ ಹಾಳಾಗೋದಿಲ್ಲ. ನಾವು ಒಂದೇ ಸತಿಗೆ 3 ಚಪಾತಿ ಒಂದೇ ಸತಿಗೆ ಮಾಡ್ಕೊಳ್ಬೋದು. ಒಂದೇ ಸೇಮ್ ಸೈಜಿನ ಹಿಟ್ಟನ್ನು ತಗೊಂಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಸೇಮ್ 3 ಥರ ತಗೊಳ್ರಿ. 2 ಥರ ತಗೊಂಡ್ರು ಆಗ್ತದೆ, ಬೇಗ ಆಗುತ್ತೆ. ಇದು ಯೂಸ್ಫುಲ್ ಇದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಎರಡನ್ನು ಎಣ್ಣೆ ಹಚ್ಚಿ 4 ಕಡೆ ಸ್ಪ್ರೆಡ್ ಮಾಡಿ ಅದು ಒಂದ್ರ ಮೇಲೆ ಇಟ್ಕೊಂಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಸ್ಕೊಳ್ರಿ. ಮೇಲೆ ಕೆಳಗೆ ಸ್ವಲ್ಪ ಬಡ ಹಿಟ್ಟನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಒಂದು ರೌಂಡ್ ಹಾಕಿ ಯಾವ ಸೈಜ್ ಬೇಕು ನಿಮಗೆ ಆ ಸೈಜನ್ನು ಚಪಾತಿ ಥರ ಮಾಡ್ಕೊಳ್ರಿ, ಇಲ್ಲ ಪೂರಿ ಥರ ಮಾಡಿಕೊಂಡ್ರು ಇಡಿಲ್ಲ. ಆಮೇಲೆ ಒಂದು ತವಾ ಇಟ್ಕೊಂಡು ಇದೆಲ್ಲ ಸೈಡಲ್ಲಿ ನೀವು ಪ್ರೆಸ್ ಮಾಡಿ ಚಪಾತಿ ಲಟ್ಟಿಸ್ಬಾರ್ದು, ಮಧ್ಯೆಯಿಂದನೇ ಲಟ್ಟಿಸ್ತಾ ಬರಬೇಕು. ಆಮೇಲೆ ಒಂದು ತವಾ ಇಟ್ಕೊಂಡು ಅದ್ರ ಮೇಲೆ ಹಾಕಿ ಸಣ್ಣ ಫ್ಲೇಮಲ್ಲಿ ಇದು ಮಾಡಿ, ದೊಡ್ಡದು ಮಾಡಿ ಎಕ್ದಮ್ ಕಪ್ಪಾಗಿ ಹೋಗ್ತದಲ್ಲ, ಅದಕ್ಕಾಗಿ ಒಂದು ಸಣ್ಣ ಫ್ಲೇಮಲ್ಲಿ ಈಗ 2 ಸೈಡು ಇದು ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ, ಮತ್ತು ನಾವು ಈ 3 ಸೈಡಿಗೆ ಲೇಯರ್ ಥರದ ಅದನ್ನು ಚೂರು ಒಳಗಡೆ ಬಿಡಬೇಕು ಊಟ ಮಾಡಿಕೊಂಡು. ಇದ್ರ ಮೇಲೂ ಎಣ್ಣೆ ಹಚ್ಚಬೇಕು. ಮತ್ತು ಸೈಡಿನಲ್ಲಿ ಬಿಡ್ತಾ ಇದೆಲ್ಲ ಅದರಲ್ಲೂ ಚೂರು ಎಣ್ಣೆ ಬಿಟ್ಟು ಆರಾಮಾಗಿ ಬಿಟ್ಕೊಡ್ತದೆ. ತುಂಬ ಚೆನ್ನಾಗಿ ಟೇಸ್ಟ್, ಚಪಾತಿ ಥರನೇ ಟೇಸ್ಟ್ ಇರುತ್ತೆ, ಏನು ಡಿಫ್ರೆಂಟ್ ಏನು ಇರೋದಿಲ್ಲ. ಆದರೆ ಒಂದು ಚಪಾತಿನ 3 ಚಪಾತಿ ಆಗುತ್ತೆ. 3 ಚಪಾತಿನ ಒಂದೇ ಸತಿಗೆ ಲಟ್ಸ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ತಿಂದರೆ ಫಾಸ್ಟ್ ಆಗುತ್ತೆ. ಇದು ಈ ಥರ ಲೇಯರ್ ಬಿಟ್ಕೊಳ್ತದೆ. ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ಅದು ಲೇಯರ್ ಬಿಟ್ಕೊಳ್ತದೆ ಅಲ್ಲ, ಆವಾಗ ಒಂದು ಸೈಡಲ್ಲಿ ಇಟ್ಕೊಂಡು ಒಂದೇ ಹುರ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಈ ಥರ ಹುರ್ಕೊಂಡ್ರೆ ಫಾಸ್ಟಾಗಿ ಒಂದೇ ಸಲ 3 ಚಪಾತಿ ಆಗೋಗ್ತದೆ. ಇದೇ ಥರ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮಗೆ 2 ಹಿಟ್ಟು ಒಂದೇ ಸಲ ಮಾಡಬೇಕು, 2 ಮಾಡಿದ್ರು ಅಡ್ಡಿಲ್ಲ, 3 ಮಾಡಿದ್ರು ಅಡ್ಡಿಲ್ಲ, ಆದರೆ ಚಪಾತಿ ಸೇಮ್ ಟು ಸೇಮ್ ಆಗ್ತದೆ. ನೋಡ್ರಿ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ಮತ್ತು ಕೆಲವೊಂದು ಸತಿ ನಾವು ಫ್ರೈ ಮಾಡಿದ್ರೆ ಅದು ಎಕ್ಸ್ಟ್ರಾ ಎಣ್ಣೆ ಇರ್ತದಲ್ಲ, ಅದು ವಾಸನೆ ಬರ್ಬೋದು, ಇಲ್ಲಾಂದರೆ ಕಪ್ಪಾಗ್ಬೋದು, ಏನೇ ಆಗ್ಬೋದು. ಅದಕ್ಕೆ ಒಂದು 3 ಲವಂಗ ಇಟ್ಕೊಂಡೆ, ಅದರ ಎಣ್ಣೆ ವಾಸನೆ ಬರೋದಿಲ್ಲ, ಆ ಎಣ್ಣೆನೂ ಕಪ್ಪ ಆಗೋ ಥರ ಆಗೋದಿಲ್ಲ. ತುಂಬ ಯೂಸ್ಫುಲ್ ಇದೆ. ಮತ್ತು ನಾವು ಒಂದೊಂದ್ಸಲ ಖಾರದ ಪುಡಿ ಆಗಲಿ ಏನಾದರೂ ಪುಡಿ ಇಟ್ಟಾಗ ಅದಕ್ಕೆ ಹುಳ ಬಂದುಬಿಡುತ್ತೆ ಅಂದ್ಕೊಂಡವರು ಇದಕ್ಕೆ ಸ್ವಲ್ಪ ಉಪ್ಪನ್ನೇ, ಕಲ್ಲುಪ್ಪಾಗಲಿ ಸಣ್ಣ ಉಪ್ಪಾಗಲಿ ಯಾವುದೇ ಉಪ್ಪು ಹಾಕಿ ಅದು
ಅನ್ನೋದಕ್ಕೆ ಹುಳಗಿಳ ಏನು ಬಿಡೋದಿಲ್ಲ. ನಾವು ಬೆಳ್ಳುಳ್ಳಿ ಬಿಡಿಸೋಕ್ಕೆ ತುಂಬ ಕಷ್ಟಪಡ್ತೀವಿ. ಅಂದರೆ ತುಂಬ ಬಿಡಿಸೋಕ್ಕೆ ತುಂಬ ಟೈಮು ಆಗ್ತದೆ, ಬಿಡಿಸೋಕ್ಕೆ ಒಂದೊಂದ್ಸಲ ಟೈಮು ಇದಾಗ್ತದೆ. ಹಾಗಾಗಿ ನಾವು ಏನು ಮಾಡೋದಪ್ಪ ಅಂದರೆ ಈ ಥರ ಒಂದೆಲ್ಲ ಬಿಡಿಸಿ ನಾವು ಮೈಕ್ರೋವೇವಲ್ಲಿ ಈ ಥರ ಇಟ್ಟು 30 ಸೆಕೆಂಡ್ ಇಟ್ಕೊಂಡ್ರೆ ಸಾಕು. ಮತ್ತು ಅದು ತೆಗೀರಿ. ಇಷ್ಟು ಬೇಗ ಸೊಳ್ಳೆ ಆಗುತ್ತೆ ಸಿಪ್ಪೆ, ನಿಮಗೆ ಅನಿಸೋದೇ ಇಲ್ಲ. ಡಬ್ಬಿ ಒಂದೊಂದ್ಸಲ ಕಪ್ಪಾಗಿ ಹೋಗುತ್ತೆ. ಆದರೆ ಈ ಥರ ಪೇಸ್ಟ್ ಹಾಕ್ಕೊಂಡು ನಾಲ್ಕು ಕಡೆ ತೊಳ್ಕೊಂಡು ಎಷ್ಟು ವೈಟ್ ಆಗ್ತದೆ ಅಂದರೆ ನೀವು ಬಿಲೀವೇ ಮಾಡೋದೇ ಇಲ್ಲ. ಕೋಲ್ಗೇಟಿಂದ ಇಂಥದ್ದು ಒಂದು ಉಪಯೋಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ನಾವು ಮಿಕ್ಸರಿಗೂ ಇಷ್ಟೆಲ್ಲ ಒಂದೊಂದು ಸಲ ರಾಡಾಗೋಗ್ತದೆ, ಬೇಗ ಹೋಗೋದಿಲ್ಲ. ಅದಕ್ಕಾಗಿ ನೀರು ಹಾಕಿ ನೀರು ಹಾಕಿ ಹಾಕಿದೆ ಒಂದ್ಸಲ ಗರ್ರ ಅಂದರೆ ಸಾಕು. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತದೆ. ಚಕ್ ಆಯಿತು ಅಲ್ವಾ? ನೋಡಿ. ಹಾಲು ತುಂಬ ಹೊತ್ತು ಅಂತ ಚೆನ್ನಾಗಿರಬೇಕು ಅಂದರೆ ಹಾಕಿಬಿಟ್ಟು ತುಂಬ ಬೇಳೆ ಬಾಳೆಕಾಯಿ ಮತ್ತು ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು ಕೈ ಒಳಗೆಲ್ಲ ಅಂಟನ್ನು ಹಾಕ್ತದೆ ಅಲ್ವಾ. ಹಾಗಾಗಿ ನಾವು ಈ ಥರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದು ಚಾಕುಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಅದು ಇದು ಅದರದ್ದು ರಸ ಎಷ್ಟು ಚೆನ್ನಾಗಿ ಬರ್ತದೆ. ಕಾಯಿ 2 ಸಲ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ಲಿಂಬೆಕಾಯಿಗೆ ರಸ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ಮಾಡಿ ರಸ ತೆಗೆದ್ರೆ ಎಷ್ಟು ರಸ ಬರ್ತದೆ ಕಾಯಿಯಿಂದ. ಇಷ್ಟ ಬಂದರೆ ಶೇರ್ ಮಾಡಿ.